ವೆಲ್ಕಮ್ ಬ್ಯಾಕ್ ಸ್ನೇಹಿತರ, ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದ. ಬರೀ ತಡ ಮಾಡಿದ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ನಮ್ಮ ಹತ್ರ ಇರುವಂಥ ಹಸಿರು ಗಾಜಿನ ಬಳೆನ ಬಳಸ್ಕೊಂಡು ಯಾವ ರೀತಿ ಅದನ್ನು ನಾವು ಮನೆಯೊಳಗನ ಸರಳವಾಗಿ ಡೆಕೋರೇಟ್ ಮಾಡ್ಬೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಆ ಡೆಕೋರ್ ಮಾಡಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗ್ತೈತಿ ಅಂತ ನೋಡ್ಕೊಂಬರೋಣ. ಮೊದಲ ಹೇಳ್ದಂಗ ಹಸಿರು ಗಾಜಿನ ಬಳಿ, ನೀವು ಅದರೊಳಗೆ ಯಾವುದೇ ಕಲರ್ ಬಳಿನೂ ತಗೋಬೋದು. ಆಮೇಲೆ ಡೆಕೋರೇಟ್ ಮಾಡಕ್ಕೆ ನಾನಿಲ್ಲೊಂದಿಷ್ಟು ಕುಂದನ್ ಸ್ಟೋನ್ಸ್ನ ಯೂಸ್ ಮಾಡತ್ತೀನಿ. ಈ ಸ್ಟೋನ್ಸ್ಗೆ ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಕುಂದನ್ ಸ್ಟೋನ್ಸ್ ಅಂತಲೂ ಕರಿತೀವಿ. ಇದೆಲ್ಲ ಪ್ಯಾಕೆಟ್ ನಮ್ಗೆ 30 ರೂಪೀಸ್ 40 ರೂಪೀಸಿಂದ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಏನು ನೋಡತ್ತೀರಿ, ಇದು ಗ್ಲೂ ಪೆನ್. ಸ್ಟೋನ್ಸ್ನ ನಾವು ಬ್ಯಾಂಗಲ್ ಮೇಲೆ ಸ್ಟಿಕ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಗ್ಲೂ ಪೆನ್ ಅಂತಾರ. ನೆಕ್ಸ್ಟ್ ಇದೇನು ತೋರ್ಸಾತೀನಲ್ಲ, ಇದು ಗ್ಲೂ ಶೀಟ್. ಈ ಶೀಟಿಂದ ಗ್ಲೂನ ಪೆನ್ನಿಗೆ ಸ್ಟಿಕ್ ಮಾಡ್ಕೋಬೇಕು. ಆಮೇಲೆ ನಾವು ಈ ಪೆನ್ನ ಸಹಾಯದಿಂದ ಸ್ಟೋನ್ಸ್ನ ನಾವು ನೀಟಾಗಿ ಸ್ಟಿಕ್ ಮಾಡ್ಕೋಬೋದು. ನಂತರ ಕಂಪ್ಲೀಟಾಗಿ ಸ್ಟಿಕ್ ಮಾಡಕ್ಕೆ ನಾನಿಲ್ಲೇ B7000 ಗ್ಲೂನ ಯೂಸ್ ಮಾಡತ್ತೀನಿ. ಇದನ್ನ ಯೂಸ್ ಮಾಡ್ರಿ, ಯಾಕಂದ್ರೆ ಇದು ಭಾಳ ಸ್ಟ್ರಾಂಗ್ ಇರ್ತೈತಿ. ಈಗ ಬರೀ ಇದನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗ ಒಂದು ಬ್ಯಾಂಗಲಿಗೆ ನೀಟಾಗಿ ಕಂಪ್ಲೀಟ್ ನಾವು ಗ್ಲೂನ ಹಚ್ಕೋಬೇಕಾಗ್ತೈತಿ. ಅದಾದಮೇಲೆ ಇನ್ನೊಂದು ಬ್ಯಾಂಗಲ್ನ ನಾನು ಇದಕ್ಕೆ ಸ್ಟಿಕ್ ಮಾಡತ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾನಿಲ್ಲಿ ಫ್ಲ್ಯಾಟ್ ಗ್ರೀನ್ ಕಲರ್ ಬ್ಯಾಂಗಲ್ಸ್ನ ಯೂಸ್ ಮಾಡತ್ತೀನಿ. ಇದ್ರೊಳಗೆ ರೌಂಡ್ ಶೇಪ್ ಇರೋದು ಸಿಗ್ತೈತಿ. ಅದು ಯಾವ ರೀತಿ ಮಾಡೋದಂತ ನಾನು ಮುಂದೆ ಬರೋ ವಿಡಿಯೋಸ್ನಾಗ ತಿಳಿಸ್ಕೊಡ್ತೀನಿ. ಇನ್ನೊಂದು ಏನಂದ್ರೆ, ಇದ್ರೊಳಗೆ ನಾನು 2 ಬ್ಯಾಂಗಲ್ಸ್ನ ಯೂಸ್ ಮಾಡಿ ಸ್ಟಿಕ್ ಮಾಡತ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ವಿಡ್ತ್ ಇನ್ನೂ ಜಾಸ್ತಿ ಬೇಕಂತಿದ್ರೆ ನೀವು 3-4 ಬ್ಯಾಂಗಲ್ಸ್ನ ಒಟ್ಟಿಗೆ ಸ್ಟಿಕ್ ಮಾಡಿನೂ ನೀವು ಡೆಕೋರ್ ಮಾಡ್ಕೋಬೋದು. ಈಗ ಇದು ನೋಡ್ರಿ, ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಟೀನಿ. ಆದಷ್ಟು ಟೈಟಾಗಿ ಇದನ್ನ ಕೈಯಿಂದನೇ ಹಿಡ್ಕೊರಿ. ಈಗ ಡ್ರೈ ಆದಮೇಲೆ ಈ ರೀತಿ ಕಾಣುತ್ತೆ. ಇದನ್ನ ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಟ್ರೆಡಿಷ್ನಲ್ ಆಗಿ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಲಿ ಅಂತ ಹೇಳಿ ಲೋಟಸ್ ಡಿಸೈನ್ನ ನಾನಿಲ್ಲೇ ಮಾಡ್ಕೊಳತೀನಿ. ಈಗೇನು ತೋರ್ಸಾತೀನಿ, ನಾನು 4 ಸೈಡ್ಸು ಲೋಟಸ್ ಪೆಟಲ್ಸ್ನ ನಾನು ಇಲ್ಲಿ ಮಾಡ್ಕೊಳತೀನಿ. ಅದಕ್ಕೆ ಫಸ್ಟ್ ನಾನಿಲ್ಲಿ ಗ್ಲೂನ ಹಚ್ಕೊಂಡು ಪೆನ್ ಸಹಾಯದಿಂದ ನಾನು ಒಂದೊಂದು ಸ್ಟೋನ್ಸ್ನ ಲೋಟಸ್ ಡಿಸೈನ್ನಾಗ ನಾನಿಲ್ಲೇ ಸ್ಟಿಕ್ ಮಾಡ್ಕೊಳತೀನಿ. ನಾನಿಲ್ಲೇ ಗ್ರೀನ್, ಪಿಂಕ್ ಮತ್ತು ಪರ್ಪಲ್ ಕಲರ್ ಸ್ಟೋನ್ಸ್ನ ಯೂಸ್ ಮಾಡತ್ತೀನಿ. ಹಂಗೆ ನಾನಿಲ್ಲೇ ರೌಂಡ್, ಡ್ರಾಪ್ ಮತ್ತು ಲೀಫ್ ಶೇಪ್ನಾಗಿರೋ ಕುಂದನ್ಸ್ನ ನಾನಿಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಸ್ಟಿಕ್ ಮಾಡತ್ತೀನಿ. ಇಲ್ಲಿ ವಿಡಿಯೋದಾಗ ತೋರಿಸಿರೋ ಥರ ನೀವು ಅದನ್ನು ನೋಡಿ ಟ್ರೈ ಮಾಡ್ಬೋದು. ಒಂದೊಂದಾಗಿನೇ ನಾನು ಪೆಟಲ್ಸ್ ಥರ ಇಲ್ಲೇ ಸ್ಟಿಕ್ ಮಾಡ್ಕೊಳತೀನಿ. ಈಗೇನು ಗ್ಲೂ ಪೆನ್ ಯೂಸ್ ಮಾಡ್ಕೊಂಡು ನಾನು ಸ್ಟಿಕ್ ಮಾಡತ್ತೀನಿ. ಇದರಿಂದ ನೀಟಾಗಿ ಸ್ಟಿಕ್ ಆಗ್ತೈತಿ. ಆಮೇಲೆ ಕೈಗೇನು ಗಲೀಜ್ ಆಗೋದಿಲ್ಲ, ಸ್ಟಿಕ್ ಆಗೋದಿಲ್ಲ ಗಮ್ಮು. ಆಮೇಲೆ ನೀಟಾಗಿ ನಾವೇನಾದರೂ ಅಡ್ಜಸ್ಟ್ ಮಾಡೋದಿದ್ರೆ ಈಸಿಯಾಗಿ ಈ ಪೆನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದೇ ನೀವೇನಾದರೂ ಕೈಯಿಂದ ಮಾಡೋದಾದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ, ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸೋದಿಲ್ಲ. ಹಾಗಾಗಿ ಈ ಪೆನ್ನ ನಾನು ಯೂಸ್ ಮಾಡಿರ್ತೀನಿ. ಇದ್ರದ್ದು ಪರ್ಚೇಸ್ ಮಾಡಿದ್ದು ಆಲ್ರೆಡಿ ವಿಡಿಯೋ ಚಾನಲ್ನಾಗ ಅಪ್ಲೋಡ್ ಐತಿ, ಹೋಗಿ ನೋಡೋದನ್ನ ಮರಿಬೇಡ್ರಿ. ಈಗ ನೋಡ್ರಿ, ನಾನು ಹಾಫ್ ಲೋಟಸ್ನ ರೆಡಿ ಮಾಡ್ಕೊಂಡಿನಿ. ಯಾಕಂದ್ರೆ ಒಂದೊಂದು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ಅದನ್ನ ಮಾಡಬೇಕು. ಇಲ್ಲ ಅಂದ್ರೆ ಅದು ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಈಗ ಅದೇ ರೀತಿನ ನಾನು 2 ಪಿಂಕ್ ಮತ್ತು 2 ಪರ್ಪಲ್ ಕಲರ್ ಲೋಟಸ್ ಫ್ಲವರ್ಸ್ನ ಇಲ್ಲೇ ನಾನು ರೆಡಿ ಮಾಡ್ಕೊಳತೀನಿ. ಈಗ ನೋಡ್ರಿ, 4 ಸೈಡ್ ನಾವು ಹಾಫ್ ಫ್ಲವರ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈಗ ಅದು ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅದ್ರ 2 ಸ್ಟೋನ್ಸ್ ಮಧ್ಯೆ ಇನ್ನೊಂದೆರಡು ಸ್ಟೋನ್ಸ್ನ ಸ್ಟಿಕ್ ಮಾಡ್ಕೊಳ್ಳೋದು. ಅಂದಾಗ ಅದು ಫ್ಲವರ್ ಡಿಸೈನ್ ಆಗಿ ಕಾಣಿಸ್ತೈತಿ. ಈಗೇನು ವಿಡಿಯೋದಾಗ ತೋರ್ಸಾತೀನಲ್ಲ ಈ ರೀತಿ. ನಿಮ್ಮ ಹತ್ರ ಮೂನ್ ಶೇಪ್ ಇರೋ ಕುಂದನ್ಸ್ ಇತ್ತಂದ್ರೆ ಅದನ್ನು ನೀವು ಪೆಟಲ್ಸಿಗೆ ಯೂಸ್ ಮಾಡ್ಕೋಬೋದು. ಸೊ ಅದೇ ರೀತಿನ ನಾನು 4 ಫ್ಲವರ್ಸ್ನ ಕಂಪ್ಲೀಟ್ ಮಾಡ್ಕೋತೀನಿ. ಈಗ ನೋಡ್ರಿ, 4 ಫ್ಲವರ್ಸು ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ನಾನು ಈ 2 ಫ್ಲವರ್ಸ್ ಮಧ್ಯೆ ಒಂದೊಂದು ಸ್ಟೋನ್, ಸ್ಕ್ವೇರ್ ಶೇಪ್ ಇರೋ ಸ್ಟೋನ್ನ ಸ್ಟಿಕ್ ಮಾಡ್ಕೊಳತೀನಿ. ಇಲ್ಲೂ ನಾನು ಪಿಂಕ್ ಮತ್ತು ಪರ್ಪಲ್ ಕಲರ್ನ ಯೂಸ್ ಮಾಡತ್ತೀನಿ. ಅಂದರೆ ಸ್ವಲ್ಪ ಪ್ಲೇನಾಗಿ ಕಾಣತಿತ್ತಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಲುಕ್ ಚೇಂಜ್ ಆಗಲಿ ಅಂತ ಹೇಳಿ ಈ ಸ್ಟೋನ್ಸ್ನ ಸ್ಟಿಕ್ ಮಾಡ್ಕೊಳತೀನಿ. ಈ ರೀತಿಯಾದಂಥ ಡಿಸೈನ್ಸ್ ಅಥವಾ ಪ್ಯಾಟರ್ನ್ಸ್ ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗ್ತೈತಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ನಿಮ್ಗೆ ಡಿಸೈನ್ ಮಾಡಕ್ಕೆ ಬರ್ತೈತಿ ಅನ್ನೋದನ್ನ ನೋಡಿಕೊಂಡು ನೀವು ಈ ರೀತಿಯಾದಂಥ ಪ್ಯಾಟರ್ನ್ಸ್ನ ಟ್ರೈ ಮಾಡ್ಬೋದು. ನಾನು ಸಿಂಪಲ್ ಆಗಿರಲಿ ಅಂತ ಈ ರೀತಿ ಇವಾಗ ಟ್ರೆಂಡಿಂಗ್ ಲೋಟಸ್ ಡಿಸೈನ್ ಅನ್ನೋದು. ಸೊ ಹಾಗಾಗಿ
ಅದನ್ನು ನಾನು ಚೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿನಿ. ಈಗ ನೋಡ್ರಿ, 2 ಬ್ಯಾಂಗಲ್ಸ್ನು ನಾನು ಇದೇ ರೀತಿ ರೆಡಿ ಮಾಡ್ಕೊಂಡೆ. ಸೊ ಯಾವ ರೀತಿ ಕಾಣಿಸತೈತಿ ಅಂತ. ಸೊ ಎಷ್ಟು ಈಸಿಯಾಗಿ ತಕ್ಷಣಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿ. ಈಗ ಕಂಪ್ಲೀಟ್ ಆಗಿ ಸ್ಟೋನ್ಸ್ ಎಲ್ಲ ಸ್ಟಿಕ್ ಆದ್ಮೇಲೆ ಇದನ್ನ ಏನಿಲ್ಲ ಅಂದ್ರೆ ಒಂದು 5 to 6 hours ಕಂಪ್ಲೀಟ್ ಆಗಿ ಡ್ರೈ ಆಗಕ್ಕೆ ಬಿಡ್ಬೇಕು. ಅಂದಾಗ ನೀಟಾಗಿ ಫಿನಿಶಿಂಗ್ ಬರ್ತೈತಿ. ಆಮೇಲೆ ಯಾವುದು ಸ್ಟೋನ್ಸು ಕಿತ್ತೋಗೋದಿಲ್ಲ. ಈಗ ನೋಡ್ರಿ ಸ್ನೇಹಿತರೆ, ಈ ರೀತಿಯಾದಂಥ ಬಳೆಗಳನ್ನ ನಾವು ಯಾವ ರೀತಿ ಸೆಕ್ಯೂರ್ ಮಾಡಿ ಎತ್ತಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಬಹಳ ಸಿಂಪಲ್ ಟಿಪ್ಸ್. ಈ ರೀತಿಯಾದಂಥ ಜಿಪ್ ಲಾಕ್ ಅಥವಾ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ಸ್ ಏನ್ ಬರುತ್ತೆ ಅದ್ರೊಳಗೆ ಬಳಿನ ಹಾಕಿ ಕವರ್ ಮಾಡಿಡ್ರಿ. ಇದಲ್ದ ನೀವು ಹಂಗ ಓಪನ್ ಆಗಿ ಇಟ್ರಿ ಅಂದ್ರೆ ಡಸ್ಟ್ ಕೂಡೋದು, ಆಮೇಲೆ ಸ್ಟೋನ್ಸ್ ಬಿದ್ದು ಹೋಗೋದು ಆ ರೀತಿ ಚಾನ್ಸಸ್ ಇರ್ತೈತಿ. ಹಾಗಾಗಿ ನೀವು ಬೇಕಾದಾಗ ಯೂಸ್ ಮಾಡಿಕೊಂಡು ಪುನಃ ಅದನ್ನ ಪ್ಲಾಸ್ಟಿಕ್ ಕವರ್ಸ್ನಾಗ ಹಾಕಿ ಇಡೋದ್ರಿಂದ ಡಸ್ಟ್ ಕೊಡೋದಿಲ್ಲ. ಆಮೇಲೆ ಸ್ಟೋನ್ಸ್ದು ಶೈನ್ ಏನೈತಿ ಅದು ಫೇಡ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಂದ್ರೆ, ಆದಷ್ಟು ನೀರೊಳಗೆ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಗ್ಲೂ ಹಚ್ಚಿರ್ತೀವಿ. ಸೊ ಇನ್ ಕೇಸ್ ನೀರೇನಾದರೂ ತಾಕ್ತಂದ್ರೆ ಹಾಳಾಗೋ ಚಾನ್ಸಸ್ ಇರ್ತೈತಿ. ಕೊನೆಯದಾಗಿ ಇನ್ನೊಂದು ಮುಖ್ಯವಾಗಿರೋದು ಮಾತು ಹೇಳ್ಬೇಕಂದ್ರೆ, ಏನ್ ಇವರು ಬರೀ ವಿಡಿಯೋಗೋಸ್ಕರ ಈ ರೀತಿ ಎಲ್ಲ ಮಾಡಿ ತೋರಿಸ್ತಾರ ಅಂತ ಅನ್ಕೋಬಹುದು. ಆದ್ರೆ ಆಕ್ಚುಲ್ ಆಗಿ ಹಂಗಿರೋದಿಲ್ಲ. ಇದನ್ನ ನಾವು ನಾರ್ಮಲ್ ಆಗಿನೇ ಯೂಸ್ ಮಾಡ್ಬೋದು, ನಾರ್ಮಲ್ ಬ್ಯಾಂಗಲ್ಸ್ ತರನ. ಈಗೇನು ನೋಡತ್ತೀರಿ, ನಾನು ನಿಮ್ಗೆ ವೇರ್ ಮಾಡಿನೂ ತೋರ್ಸಾತೀನಿ ಎಷ್ಟು ನೀಟಾಗಿ ನಾವು ಈಸಿಯಾಗಿ ವೇರ್ ಮಾಡ್ಬೋದು ಅಂತ ಹೇಳಿ. ಬಳಿನ ಹಾಕುವಾಗ ತೆಗೆಯುವಾಗ ಯಾವುದೇ ಸ್ಟೋನ್ಸು ಕಿತ್ತೋಗೋದಿಲ್ಲ. ಯಾಕಂದ್ರೆ ಇದು ಗ್ಲೂ ಏನೈತಿ ಭಾಳ ಸ್ಟ್ರಾಂಗ್ ಇರ್ತೈತಿ. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ನೀಟಾಗಿ ಡ್ರೈ ಆದ್ಮೇಲೆ ಯೂಸ್ ಮಾಡೋದ್ರಿಂದ ಏನೂ ಡ್ಯಾಮೇಜಸ್ ಆಗೋದಿಲ್ಲ. ಸ್ನೇಹಿತರೆ, ಈ ಬ್ಯಾಂಗಲ್ಸ್ಗೆ ನಾನು ಟ್ರೆಡಿಷನಲ್ ಲುಕ್ ಕೊಟ್ಟು ಡಿಸೈನ್ ಮಾಡಿರೋದ್ರಿಂದ ಇದನ್ನ ನಾರ್ಮಲ್ ಆಗಿ ನಮ್ಮ ಎತ್ನಿಕ್ ಡ್ರೆಸ್ಸಸ್ ಆಯಿತು ಇಲ್ಲ ಟ್ರೆಡಿಷನಲ್ ಸ್ಯಾರೀಸ್ ಮೇಲೆ ವೇರ್ ಮಾಡಿ ಸ್ಟೈಲ್ ಮಾಡೋದ್ರಿಂದ ಭಾಳ ಚಂದ ಕಾಣಿಸ್ತೈತಿ. ಈ ಬ್ಯಾಂಗಲ್ಸ್ನ ನೀವು ಸಿಂಪಲ್ ಆಗಿ ಈ ರೀತಿನೂ ಯೂಸ್ ಮಾಡ್ಬೋದು. ಇಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ಗೋಲ್ಡ್ ಬ್ಯಾಂಗಲ್ಸು, ಕಾಂಬಿನೇಷನ್ ಅಥವಾ ಕಾಂಟ್ರಾಸ್ಟ್ ಕಲರ್ ಬ್ಯಾಂಗಲ್ಸ್ನು ನಾವು ಇದರ ಜೊತೆಗೆ ವೇರ್ ಮಾಡಿ ಸ್ಟೈಲ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಬ್ಯಾಂಗಲ್ಸ್ನ ನಾವು ರೀಯೂಸ್ ಮಾಡಿಕೊಂಡು ಅದಕ್ಕೊಂದು ಲುಕ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ, ಅದು ಕೂಡ ನಮ್ಮ ಹತ್ರ ಇರುವಂಥ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ನ ಯೂಸ್ ಮಾಡಿಕೊಂಡು. ಮತ್ತೆ ಅತ್ತಡ ನೀವು ಈ ರೀತಿಯಾದಂಥ ಡಿಸೈನ್ನ ಕ್ರಿಯೇಟ್ ಮಾಡಿ ನನಗೆ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದಾಗ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.